ವಿಕ್ಕಿ, ನಡೆದಿರೋದ್ರ ಬಗ್ಗೆ ಯೋಚನೆ ಮಾಡಿ ಏನ್ ಪ್ರಯೋಜನ? ಸುಮ್ಮನೆ ಯೋಚನೆ ಮಾಡಿ ಮನಸ್ಸಿಗೆ ಹಚ್ಕೋಬೇಡಿ. ಹೇಗ್ ತಾನೇ ಸುಮ್ಮನೆ ಇರಕ್ಕಾಗುತ್ತೆ ಹೆಂಡತಿ? ಅಗ್ರಜನ ತಾಜ್ ಮಹಲ್ ಕರ್ಕೊಂಡೋಗಿ ಅವ್ನು ಪ್ರಪೋಸ್ ಮಾಡ್ಸಕ್ಕೆ ಎಷ್ಟು ಸರ್ಕಸ್ ಮಾಡಿದೀನಿ ಅಂತ ನನಗೆ ಮಾತ್ರ ಗೊತ್ತು. ಇಷ್ಟು ದಿನ ಅವನು ಎಷ್ಟು ಖುಷಿಯಾಗಿದ್ದ ಅಂತ ನೀವೇ ನೋಡಿದಿರ. ಎಲ್ಲ ಕ್ಲಿಯರ್ ಆಯ್ತು, ಇನ್ನೇನ್ ಮದ್ವೆ ಶುರು ಆಗುತ್ತೆ ಅನ್ಕೊಂಡ್ರೆ ಮತ್ತೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಯಾರೋ ನಮ್ಮ ಫ್ಯಾಮಿಲಿ ವಿಚಾರದಲ್ಲಿ ಕಣ್ಣಾಗ್ತಿದ್ದಾರೆ ಹೆಂಡತಿ. ನೀವಷ್ಟೇ ಅಲ್ಲ ವಿಕ್ಕಿ, ಅಮ್ಮು ಮತ್ತೆ ಭಾವನ್ ಮದ್ವೆ ಯಾವಾಗ ಆಗುತ್ತೆ ಅಂತ ನಾನು, ಅಣ್ಣ, ಅದ್ಕೆ ಎಲ್ರೂ ಕಾಯ್ತಾ ಇದ್ವಿ. ಎಲ್ಲ ಸಲನೂ ನಾವ್ ಅನ್ಕೊಂಡಾಗೆ ಆಗಲ್ಲ ಅಲ್ವಾ? ಇಲ್ಲ ಹೆಂಡತಿ, ಈ ವಿಚಾರದಲ್ಲಿ ನಾವೇನ್ ಅನ್ಕೊಂಡಿದೀವೋ ಅದೇ ಆಗ್ಬೇಕು. ನಾನ್ ಶತಾಯ ಗತಾಯ ಅದು ಆಗೋ ತರ ಮಾಡೇ ಮಾಡ್ತೀನಿ. ಅಗ್ರಜ ಮತ್ತೆ ರೌಡಿನಾದ್ನಿ ಒಂದಾಗ್ಲೇಬೇಕು. ಇಲ್ಲ ಅಂದ್ರೆ ನನ್ನ ಮೇಲೆ ಆಕ್ಸಿಡೆಂಟ್ ಆದಾಗೆ ಅಗ್ರಜನ ಮೇಲೂ ಏನೋ ಒಂದಾಗ್ಬೋದು. ಬರೋದನ್ನೇ ಕಾಯ್ತಿದ್ದೆ ಕಣ ನಾನು. ಯಾಕೆ ಕುಂಬಳಕ ಏನಾಯ್ತು? ಯಾಕೊಂತರ ಇದೆಯಾ? ನನಗೇನು ಆಗಲ್ಲ ಕಣೆ, ಆಗೋದಲ್ಲ ನಿನಗೆ. ನನಗೇನಾಗತ್ತೆ? ಏನಾಗುತ್ತೆ ಅಂತ ಹೇಳಿದ್ರೆ ಗೊತ್ತಾಗಲ್ಲ. ಆದ್ರೆ ಹಾಗೇನಾದ್ರೂ ಆದ್ರೆ ನೀನ್ ಮಾತ್ರ ತಡ್ಕೊಳಲ್ಲ. ಒಂದ್ ಕೆಲ್ಸ ಮಾಡು, ನಿನ್ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಟ್ಟಿದೀನಿ. ಒಂದ್ ಸ್ವಲ್ಪ ದಿನ ಎಲ್ಲಾದ್ರೂ ಓಡೋಗ್ಬಿಡೆ. ಏ ಲೂಸು, ಏನೇ ಮಾತಾಡ್ತಿದ್ಯಾ? ನಾನೇಕೆ ಮನೆ ಬಿಟ್ಟು ಓಡೋಗ್ಬೇಕು? ಲೇ ಹಳೆ ಮುದ್ಕಿ, ನೀನ್ ಈಗ ಇರೋ ತರನೇ ಮುಂದೆ ಇರ್ಬೇಕು ಅಂದ್ರೆ ಇದೊಂದೇ ಕಣೆ ದಾರಿ ಇರೋದು. ಎಲ್ಲಾದ್ರೂ ದೂರ ಓಡೋಗ್ಬಿಡೆ. ಮಂಗ್ಳಗ್ರ ಕೊಡೋಗ್ಬಿಡ್ಲಾ? ಹಾ, ಅದು ಬೆಸ್ಟ್. ಅದೇ ಅಲ್ಲಿಗೆ ಹೋಗಕ್ ಆಗಲ್ವಲ್ಲೇ? ನಿನಗೆ ಪಕ್ಕ ತಲೆ ಕೆಟ್ಟಿದೆ ಕಣೆ. ಮೊದ್ಲು ವಿಷಯ ಏನು ಅಂತ ಹೇಳು. ಏನು ಅಂತ ಹೇಳಿ, ಹೇಗಂತ ಹೇಳಿ? ಎಲ್ಲಿ ವಿಷಯ ಕೇಳಿ ನೀನ್ ಎದೆ ಹೊಡೆದೋಗ್ಬಿಡುತ್ತು ಅಂತ ಭಯ ಆಗ್ತಿದೆ ಕಣೆ. ಹಲೋ, ಜನ ನನ್ಗೆ ರೌಡಿ ಬೇಬಿ ಅಂತಾರೆ ಅಂತ ಗೊತ್ತಿಲ್ವಾ? ಅದನ್ನ ಸುಮ್ನೆ ಕಾಮಿಡಿಗೆ ಹೇಳೋದಲ್ಲ. ಆಕ್ಚುಲಿ ಮೀನ್ ಇಟ್. ನಮ್ ಹವಾ ಅದು. ನೀನು ರೌಡಿ ಬೇಬಿ, ಆದ್ರೆ ರೋಬೋಟ್ ಅಲ್ವಲ್ಲ. ನಿನಗೊಂದು ಹಾರ್ಟ್ ಅಂತ ಇರುತ್ತೆ ಅಲ್ವಾ? ಇದು ಹಾರ್ಟಿನ ವಿಷಯ. ಅಪ್ಪ ಅಮ್ಮ ಇಬ್ರು ನಿನ್ಗೆ ಗನ್ ನೋಡೋದ್ರ ಬಗ್ಗೆ ಮಾತಾಡ್ತಿದ್ರು ಕಣೆ. ವಿಕ್ಕಿ ಅವ್ರೆ, ಏನ್ ಹೇಳ್ತಿದ್ದೀರಾ? ನಿಮಗೆ ಆಕ್ಸಿಡೆಂಟ್ ಆಗಿದ್ದಕ್ಕೂ ಭಾವ ಮತ್ತೆ ಅಮ್ಮ ಮದ್ವೆಗೂ ಏನ್ ಸಂಬಂಧ? ನನಗೆ ಯಾಕೋ ಭಯ ಆಗ್ತಾ ಇದೆ. ನಿಜ ಹೇಳಿ ವಿಕ್ಕಿ ಅವ್ರೆ, ನೀವು ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ. ಮುಚ್ಚಿಡೋದಂತಲ್ಲ ಹೆಂಡತಿ, ಆದ್ರೆ ಅದನ್ನ ನಾನು ಈಗ್ಲೇ ಹೇಳೋ ಪರಿಸ್ಥಿತಿ ಇಲ್ಲ. ಸ್ವಲ್ಪ ಟೈಮ್ ಕೊಡಿ, ಮೊದ್ಲು ಅಗ್ರಜನ್ ಮದ್ವೆ ಆಗ್ಲಿ. ಆಮೇಲೆ ಎಲ್ರಿಗಿಂತ ಮುಂಚೆ ನಾನೇ ನಿಮ್ಗೆ ಎಲ್ಲಾ ವಿಷಯನೂ ಹೇಳ್ತೀನಿ. ನಿನ್ ಪರ್ಮಿಷನ್ ಇಲ್ದೆ ನಿನ್ ಗಂಡ್ ನೋಡ್ತಿದ್ದಾರೆ, ಅದ್ ತಪ್ಪಲ್ವಾ? ತಪ್ಪು ಅನ್ನೋದಕ್ಕಿಂತ ನನಗೂ ಒಂದ್ ಮಾತು ಹೇಳ್ಬೋದು ಅನ್ನೋದು ಸರಿ ಅಷ್ಟೇ. ಲೈ, ಸಾಕು ಸುಮ್ನಿರ, ಕಂಡಿದ್ದೀನಿ. ಸೊಸೈಟಿಗೊಂದ್ ನ್ಯಾಯ, ನಿನ್ಗೊಂದ್ ನ್ಯಾಯನಾ? ಲವ್ ಮಾಡೋದು, ಮರ ಸುತ್ತೋದು, ಡ್ಯೂಯೇಟ್ ಆಡೋದ್ನೆಲ್ಲ ಸಿನಿಮಾದಲ್ಲಿ ತೋರಿಸಿದ್ರೆ ಬಾಯ್ ಬಿಡ್ಕೊಂಡು ನೋಡ್ತಾರೆ. ಆ ಹುಡ್ಗ ಈ ಹುಡ್ಗಿ ಒಂದಾಗ್ಲಿ ಅಂತ ಆಸೆ ಪಡ್ತಾರೆ. ಸಿನಿಮಾ ಅಷ್ಟೇ ಅಲ್ಲ, ಸೀರಿಯಲ್ ನಲ್ಲೂ ಅಷ್ಟೇ. ಯಾವಾಗ ಹೀರೋ ಹೀರೋನ್ಗೆ ಮದ್ವೆ ಆಗುತ್ತಪ್ಪ ಅಂತ ಕಾಯ್ತಾ ಇರ್ತಾರೆ. ಆದ್ರೆ ರಿಯಲ್ ಲೈಫ್ ಅಲ್ಲಿ ಮಾತ್ರ ಅದಕ್ಕೆ ತದ್ವಿರುದ್ಧ. ಅಲ್ಲ, ಅರೇಂಜ್ ಮ್ಯಾರೇಜ್ ಆಗ್ಬೇಕು ಅಂತ ಎಲ್ಲಿ ಬರ್ಕೊಂಡಿದೆ? ನಮ್ ಕಾಲ ಬಿಡಕ ಕಾಳಿದಾಸನ್ ಕಾಲದಲ್ಲಿ ಶಕುಂತಲೆ ದುಷ್ಯಂತಂದು ಲವ್ವೇ ಅಲ್ವಾ? ಲವ್ ಜಮಾನ್ದಿಂದ ಇರೋ ಮ್ಯಾಟ್ರ್ ಕಣೆ. ಅದಕ್ಕೆ ಯಾಕೆ ಇಷ್ಟೆಲ್ಲ ಮಡಿವಂತಿಕೆ? ನೀನು ವೇದನ್ ಬಾಬಾ ಲವ್ ಮಾಡ್ತಿರೋದು ಇಡೀ ಊರ್ಗೆಲ್ಲ ಗೊತ್ತಿರೋ ವಿಷಯ. ನಿನ್ನ ಒನ್ ವೇ ಲವರ್ ಸಂಘಕ್ಕೆ ಗೌರವಾಧ್ಯಕ್ಷ ಬೇರೆ ಮಾಡಿದಾರೆ. ಜನಕ್ಕೆ ನಿನ್ ಮೇಲಿರೋ ಫೀಲಿಂಗು ನಮ್ಮ ಅಮ್ಮಂಗೆ ಯಾಕಿಲ್ಲ ಅಂತ ಆಗ್ಲೇ ನಿನ್ ಮದ್ವೆಗೆ ಸ್ಕೆಚ್ ಹಾಕಿದ್ದಾರೆ. ರೌಡಿಸಮ್ ಅಲ್ಲಿ ತಗೊಳ್ಳೋ ಸುಪಾರಿಗಿಂತ ದೊಡ್ಡ ಸ್ಕೀಮ್ ಇದು. ಹುಡ್ದಾಗಿಂದ ಇಲ್ಲಿವರೆಗೂ ನಿನ್ ಅಪ್ಪ ಅಮ್ಮನ ಮಾತಿಗೆ ಬೆಲೆ ಕೊಟ್ಟಿದ್ಯಾ ತಾನೆ? ಇವಾಗ ಅವ್ರು ತೋರ್ಸೋ ಗೊತ್ತು ಗುರಿ ಇಲ್ದಿರೋ ಹುಡ್ಗಂಗೆ ಕತ್ ಕೊಡ್ತೀಯಾ? ಅಯ್ಯೋ, ನೀನ್ ಯಾಕೆ ನನಗೆ ಸಮಾಧಾನ ಮಾಡ್ತಿದ್ಯಾ?
ಇವತ್ತು ಅದೇನಾಗುತ್ತೋ ಆಗ್ಲಿ, ಊರ್ ಮೇಲೆ ಊರ್ ಬೀಳ್ಲಿ, ಮಿಡಲ್ ಕ್ಲಾಸ್ ಹೆಣ್ಮಕ್ಳಿಗೂ ಫೀಲಿಂಗ್ಸ್ ಇದೆ, ಅವ್ರಿಗೂ ರೆಸ್ಪೆಕ್ಟ್ ಸಿಗ್ಬೇಕು ಅನ್ನೋದನ್ನ ಪ್ರೂವ್ ಮಾಡ್ಬೇಕು. ಅಂತದೊಂದು ಐತಿಹಾಸಿಕ ಘಟನೆ ನಮ್ಮನೆಯಿಂದನೇ ಶುರು ಆಗುತ್ತೆ ಅನ್ನೋದಾದ್ರೆ ನಾನು ನಿನ್ ದಾರಿನೇ ಹಿಡಿದು ರೌಡಿಸಮ್ಗೆ ರೆಡಿನೇ. ಪ್ರೀತಿ, ಪ್ರೇಮ, ಕನ್ಸು, ಸುಡ್ಗಾಡು, ಮತ್ತೊಂದು ಮಗ್ದೊಂದು ಅಂತ ಟಿವಿ ನೋಡಕ್ ಚೆನ್ನಾಗಿರುತ್ತೆ. ಅದೇ ಮನೇಲಿ ನಡೆದ್ರೆ ಸಂಕಟ ಆಗುತ್ತಾ? ಅಷ್ಟಕ್ಕೂ ನಮ್ಮಮ್ಮಂಗೆ ಸಿನಿಮಾದಲ್ಲಿ ಲವ್ ಮಾಡಿ ಹುಡ್ಗನ್ ಜೊತೆ ಓಡೋಗ್ ಮದ್ವೆ ಆಗಿ ಹೊಸ ಜೀವನ ಕಟ್ಕೊಂಡ್ ಸ್ವಂತ ಕಾಲ್ ಮೇಲೆ ನಿಲ್ಲೋ ಹುಡ್ಗಿ ಏನಂದ್ರೆ ಪ್ರಾಣ. ಮನೇಲಿ ಮಾತ್ರ ತಾವು ಹುಡುಕಿದ ಹುಡ್ಗನ್ ಜೊತೆಗೆ ಮದ್ವೆ ಆಗ್ಬಿಡ್ಬೇಕು. ಇಂಥ ಅನ್ಯಾಯ ನೋಡೋದಕ್ಕೆ ಅಂತ ಆ ದೇವ್ರು ಈ ಮನೇಲಿ ನನ್ನ 3ನೇ ಮಗಳಾಗ ಹುಟ್ಟಿಸದ್ನ ನಾನ್ ಇದನ್ನೆಲ್ಲ ಸಹಿಸಲ್ಲ ಕಣೆ. ಇದಕ್ಕೆಲ್ಲ ಒಂದ್ ನ್ಯಾಯ ಆಗ್ಲೇಬೇಕು. ಅದಿತಿ, ಏನೇ ಆಗಿದೆ ನಿನ್ಗೆ? ನನ್ಗಿಂತ ಓವರಾಗಿ ಆಡ್ತಿದ್ಯಲ್ಲ. ಲೇ ಹಳೆ ಮುದ್ಕಿ, ನಿನ್ನ ನಾನು ಬೇರೆ ಲೆವೆಲ್ ಹುಡುಗಿ ಅಂತ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಕಣೆ. ಇಮ್ಯಾಜಿನೇಷನ್ ಅಲ್ಲಿ ನಿನ್ನ ಭಾವನ ಒಟ್ಟಿಗೆ ಫಾರಿನ್ ಲೊಕೇಶನ್ ನಲ್ಲೆಲ್ಲ ಓಡಾಡ್ಸಿ ಮನ್ಸಲ್ಲೇ ಒಂದಷ್ಟು ಫುಟೇಜ್ ಶೂಟ್ ಮಾಡ್ಕೊಂಡಿದ್ದೀನಿ. ಅದೇ DVD-ನ 1000 ಸಲ ಮನ್ಸಲ್ಲಿ ಪ್ಲೇ ಮಾಡ್ಕೊಂಡಿದ್ದೀನಿ. ಈಗ ಹೀರೋಯಿನ್ ಪಕ್ಕ ಯಾವ್ದೋ ಸೈಡ್ ರೋಲ್ ಬರುತ್ತೆ, ಅದೇ ಮುಂದೆ ಲೀಡ್ ರೋಲ್ ಆಗುತ್ತೆ ಅಂದ್ರೆ ಹೇಗ ಆಗ್ಬೇಡ ಕಣೆ. ಅದಿತಿಗೆ ಆಗಿರೋ ವಿಷಯಗಳು ಗೊತ್ತಿಲ್ಲ, ಇವಳು ಮುಂದೆ ಜಾಸ್ತಿ ರಿಯಾಕ್ಟ್ ಮಾಡೋದಕ್ಕೂ ಆಗಲ್ಲ. ನಾಟಕ ಆಡ್ಲೇಬೇಕು. ನನಗೆ ಎಷ್ಟೊಂದರ ಫೀಲ್ ಆಗ್ತಿದೆ. ಇನ್ನು ನಿನಗೆ ಹೇಗಾಗ್ಬೇಡ, ನಿನ್ ಹಾರ್ಟ್ ಇದನ್ನೆಲ್ಲ ತಡ್ಕೊಳಲ್ಲ ಕಣೆ. ನೋಡು, ನಿನ್ ಕನ್ಸರ್ನ್ ನನಗೆ ಅರ್ಥ ಆಯ್ತು ಕಣೆ. ನೀನ್ ಶೂಟ್ ಮಾಡ್ಕೊಂಡಂಗೆ ನನಗೂ ಸಮುದ್ರದಲ್ಲಿ, ಮರುಭೂಮಿಲಿ, ಹಿಮಾಲಯದಲ್ಲಿ, ಅಷ್ಟೇ ಯಾಕೆ ಆಕಾಶದಲ್ಲೆಲ್ಲ ಓಡಾಡಿರೋ ತರ ಇಮ್ಯಾಜಿನೇಷನ್ ಅಲ್ಲಿ ಶೂಟ್ ಮಾಡ್ಕೊಂಡಿದೀನಿ. ನಿಂದು DVD ಆದ್ರೆ ನಮ್ದು HD ಅಲ್ಟ್ರಾ HD ಕ್ವಾಲಿಟಿ ಪ್ರಿಂಟ್. ಆದ್ರೆ ಏನ್ ಮಾಡೋದು, ಅದೆಲ್ಲ ಹಣೆಲ್ ಬರ್ಕೊಂಡ್ ಬಂದಿರ್ಬೇಕಲ್ಲ. ಅದೆಲ್ಲ ಗೊತ್ತಿಲ್ಲ ಕಣೆ ಹಳೆ ಮುದ್ಕಿ. ನಾನು ಇವತ್ತೇ ಮಿಡಲ್ ಕ್ಲಾಸ್ ಹೆಣ್ಮಕ್ಳ ಶ್ರೇಯೋಭಿವೃದ್ಧಿ ಸಂಘ ಅಂತ ಒಂದ್ ಕಟ್ತೀನಿ. ನಿನ್ ತರ ಯಾರೇ ವಿಕ್ಟಿಮ್ಸ್ ಇದ್ರು ಅವ್ರಿಗೆ ನಾವು ಬೆನ್ನೆಲುಬಾಗಿ ನಿಲ್ತೀವಿ. ಅವ್ರು ಇಷ್ಟಪಟ್ಟಿದ್ ಹುಡ್ಗನ್ ಜೊತೆ ಮುಂದೆ ನಿಂತು ಮದ್ವೆ ಮಾಡ್ತೀವಿ. ಆಮೇಲೆ ಏನು, ಅವ್ರ ಮುಂದೆ ಸಂಸಾರ ಮಾಡ್ಕೊಂಡು ಚೆನ್ನಾಗಿರ್ತಾರ. ಸಿನಿಮಾ ಅಲ್ಲ ಕಣೆ ಇದು, ಮದ್ವೆಗೆ ಪಿಕ್ಚರ್ ಮುಗ್ದೋಗಕ್ಕೆ. ಜೀವನ ಶುರು ಆಗೋದೇ ಅಲ್ಲಿಂದ. ಆಗ ತವ್ರ ಮನೆಯವರು, ಗಂಡನ ಮನೆಯವರು ಎಲ್ಲರೂ ಒಟ್ಟಿಗಿರ್ಬೇಕು. ನಾವೆರಡು ಮನೆ ಕೊಂಡಾಗಿರ್ಬೇಕು ಅಂತ ಆಸೆ ಆಗುತ್ತೆ. ನೀನ್ ಹೇಳಿದ ತರ ಮದ್ವೆ ಆದ್ರೆ ನಾವೇ 2 ಮನೆ ಮಧ್ಯೆ ಕಂದಕ ಆಗ್ಬಿಡ್ತೀವಿ. ಅಂದ್ರೆ ಅರೇಂಜ್ ಮ್ಯಾರೇಜ್ ನಿಂಗೆ ಓಕೆನಾ? ಹಾಗಂತ ಯಾರು ಹೇಳಿದ್ದು? ನನ್ಗೂ ವೇದಾಂತ್ ಬೇಕು, ಅದ್ ನನ್ ಕನ್ಸು, ಅದು ಈಡೇರ್ಬೇಕಲ್ವಾ. ನೀನ್ ನನ್ನ ಬಗ್ಗೆ ಇಷ್ಟೆಲ್ಲ ಫೀಲ್ ಮಾಡ್ಕೊಂಡಿದ್ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಕಣೆ. ಥ್ಯಾಂಕ್ಸು, ವೆಲ್ಕಮ್ ಇಂದ ಎಲ್ಲ ಏನು ಬದಲಾಗಲ್ಲ.